ಜಾಯಿಂಟ್ ಅಂದಮೇಲೆ ಹೆಂಗೆ ಟೈರ್ ಸವಿತದೋ ಅದೇ ಥರ ಒಂದು ಜಾಯಿಂಟ್ ಸವಿಯುತ್ತೆ. ಹೆಂಗೆ ನಾವು ಕಾರ್ ಸರ್ವಿಸ್ಗೂ ಅಲೈನ್ಮೆಂಟ್ ಹೆಂಗೆ ಚೆಕ್ ಮಾಡ್ತೀವೋ, ಸೊ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹ್ಯಾವಿಂಗ್ ಎ ಗುಡ್ ಟೈರ್, ಗಾಡಿ ಅಲೈನ್ಮೆಂಟು ಕರೆಕ್ಟಾಗಿದೆಯಾ. ಅದರ್ವೈಸ್ ಯೂಶಲಿ ಇದು 60 ವರ್ಷದ ಮೇಲ್ಪಟ್ಟವರಿಗೆ ಆಗುವಂಥ ಒಂದು ಸಮಸ್ಯೆ. ಇನಿಷಿಯಲಿ ಆ ಥಿಕ್ನೆಸ್ ಯೂಶಲಿ 5 ಮಿಲಿಮೀಟ್ರಿಂದ 10 ಮಿಲಿಮೀಟರ್ವರೆಗೂ ಇರ್ತದೆ. ಯಾವ ಮೂಳೆ ಘರ್ಷಣೆ ಆಗುತ್ತೋ ಅದನ್ನ ಫ್ರಿಕ್ಷನ್ ಆದಾಗ ಅದನ್ನ ಎಂಡ್ ಸ್ಟೇಜ್ ಆರ್ಥರೈಟಿಸ್ ಅಂತ ಹೇಳಿ. ಸೊ ಇದು ಯಾವ ಜಾಯಿಂಟ್ಗಾರ ಆಗ್ಬೋದು. ಈ ನಮ್ಮ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಹಿಪ್ ಜಾಯಿಂಟ್ ಕಾಮನ್. ನಮ್ಮಲ್ಲಿ ಫಾರ್ ಸಮ್ ರೀಸನ್ ಹಿಪ್ ಅಷ್ಟಿಲ್ಲ, ಮಂಡಿನೇ. ಬಿಕಾಸ್ ಏನೇ ಪೇನ್ ಕಿಲ್ಲರ್ ತಗೊಂಡ್ರು ಅದು ಜಾಯಿಂಟ್ ಜೊತೆಗೆ ನಿಮ್ಮ ಕಿಡ್ನಿ ಹಾಗೂ ಇಂಟೆಸ್ಟೈನ್ಗೂ ಎಫೆಕ್ಟ್. ಮನೆಯೆಲ್ಲ ಕೆಲಸ ಮಾಡ್ತಾರೆ, ವಾರಕ್ಕೊಂದ್ಸತಿ ಹೋಗೋದು ಲೋಕಲ್ ಡಾಕ್ಟ್ರು ಒಂದು ಇಂಜೆಕ್ಷನ್, ಅದು ಪೇನ್ ಕಿಲ್ಲರ್ಸ್, ಅದು ಹೊಡ್ತಾ ಬಿಡುತ್ತೆ. ನೀವು ನಿಮ್ಮ ಬಾಡಿ ತೂಕನ 10% ಕಮ್ಮಿ ಮಾಡ್ಕೊಂಡ್ರೆ ನಿಮ್ಮ ಚಾನ್ಸಸ್ ಆಫ್ ಆಪರೇಷನ್ 5 ವರ್ಷ ಮುಂದೂಡ್ಬೋದು. ಇಲ್ಲ ಡಾಕ್ಟರ್, ನಾನು ಒಂದು 5 ಕಿಲೋಮೀಟರ್ ಮೊದಲು ವಾಕಿಂಗ್ ಹೋಗ್ತಿದ್ದೆ, ಇವಾಗ ಒಂದು 3 ಕಿಲೋಮೀಟರ್ ಹೋಗ್ತಿದ್ದೆ. ಎಕ್ಸ್ಪೆಕ್ಟೇಷನ್ಸ್ ಚೇಂಜ್ ಮಾಡಿ ಈ ಮಾಂಸಖಂಡ ಕ್ವಾಡ್ರಿಸೆಪ್ಸ್ ಅಂತ ಏನಿದೆ ಅದನ್ನು ನಾವು ಗಟ್ಟಿ ಮಾಡಿಕೊಂಡ್ರೆ ಈ ಮಂಡಿ ಲೋಡ್ನ ತಗೋಬೋದು. ನನಗೆ ಈಗ ಕೂತರೆ ಎದ್ದೇಳೋದೇ ದೊಡ್ಡ ಸಮಸ್ಯೆ. ನಾನು ಕಾರಲ್ಲಿ ಕೂತರೆ ಇಳಿಸೋಕ್ಕೊಬ್ರು ಬೇಕು, ರೋಬೋಟೇ ಮಾಡಿದ್ರೆ ನಿಮ್ಗೆ ಯಾಕೆ ಕಾಸು ಕೊಡಬೇಕು ಅಂತ ಅಸೆಂಬ್ಲಿ ಲೈನ್ ಇರುತ್ತೆ, ಅದು ತಂದು ಫಿಟ್ ಮಾಡ್ತಿರುತ್ತೆ. ಇಲ್ಲ, ಆ ಥರ ಅಲ್ಲ. ಡಾಕ್ಟರ್ ಹೇಳ್ಬಂತೆ ಅದೇ ಬಂದ್ ಮಾಡುತ್ತೆ ಅನ್ನೋ ಥರ ಇದೆ, ಅದು ತಪ್ಪು. ಇದಕ್ಕೆ ಇನ್ಶೂರೆನ್ಸ್ ಎಲ್ಲ ಕ್ಲೈಮ್ ಆಗುತ್ತೆ ಡಾಕ್ಟರ್? ಬಿಕಾಸ್ ಒಂದು ಟೈರ್ ಸೌದಿದ್ದಾಗ ಟೈರ್ ಚೇಂಜ್ ಮಾಡಿದೆ, ಅದಕ್ಕೆ ನಾವು ಎಷ್ಟೇ ಆಯಿಲ್ ಹಚ್ಚಿದ್ರು, ಲೇಸರ್ ಹೊಡೆದ್ರು, ಮ್ಯಾಗ್ನೆಟ್ ಹೊಡೆದ್ರು, ಇಟ್ ಕೆನಾಟ್ ಸಾಲ್ವ್. ಇದು ಮಂಡಿ ಸಮಸ್ಯೆ ಅಲ್ಲ, ಅದು ಈಗ ಪೂರಿ ಶರೀರದ ಪ್ರಾಬ್ಲಮ್ ಆಗಿಬಿಟ್ಟಿದೆ.